ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ 55 ವರ್ಷ ಆಡಳಿತ ನಡೆಸಿತು. ಆದರೂ ಕೂಡ ಇಲ್ಲಿ ತನ ಪರಿಶಿಷ್ಟ ಜಾತಿಯವರು ಮತ್ತು ಪರಿಶಿಷ್ಟ ಪಂಗಡ, ಇತರೆ OBC ಆಗಿರ್ಬೋದು, ಮೈನಾರಿಟಿ ರಿಲಿಜಿಯಸ್ ಆಗಿರ್ಬೋದು, ಅವ್ರದ್ದು ಕೂಡ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಮತ್ತು ಅದೇ ರೀತಿಯಾಗಿ ಹೋದ ವರ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅವರು 5 ಗ್ಯಾರಂಟಿ ಕೊಟ್ಟು ಸರ್ಕಾರ ಆಡಳಿತಕ್ಕೆ ಬಂದಿದೆ. ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿಯವರ ಏನು 11,000 ಕೋಟಿ ಏನು ದುಡ್ಡಿತ್ತು, ಅನುದಾನ ಇತ್ತು, ಆ ಅನುದಾನವನ್ನು ಈ 5 ಗ್ಯಾರಂಟಿಗೆ ಯೂಸ್ ಮಾಡಿ ಇದರಿಂದ ಇವತ್ತು ಇಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ದಲಿತರಿಗೆ ಯಾವುದೇ ಅಭಿವೃದ್ಧಿ ಆಗುತ್ತಿಲ್ಲ. ನಾವು ನೋಡಬೇಕಾದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಮೊನ್ನೆ ಒಂದು ಕೂಲಿ ಕಾರ್ಮಿಕರ ಹೆಣ್ಮಕ್ಕಳು ಕೊಲೆ ಆಯಿತು. ಆ ಕೊಲೆ ನಾವು ನೋಡಿದರೆ ಅವರು ಕೂಡ ದಲಿತರಾಗಿದ್ದಾರೆ. ಮತ್ತು ಕಳೆದ 2-3 ತಿಂಗಳಲ್ಲಿ ಕೋಟ್ನೂರು ಡಿಯಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಆಯಿತು. ಇನ್ನು ಇಂಥ ಅನೇಕ ಘಟನೆಗಳು ಈ ಕಲಬುರಗಿ ಜಿಲ್ಲೆಯಲ್ಲಿ ನಡೀತವೆ. ಅದು ಗೊತ್ತಿದ್ದರೂ ಸಹ ಗೊತ್ತಿರಲಿಕ್ಕೆ ಒಂದೊಂದು ಸಲ ಮುಚ್ಚಿ ಹೋಗ್ತದೆ. ಆ ಹಿನ್ನೆಲೆಯಲ್ಲಿ ಬಹುಜನ ವೋಟರ್ ಫೋರಮ್ ನಾವು ಭಾಳ ಜನರಿಗೆ ಅವೇರ್ನೆಸ್ ಮಾಡಿದ್ವಿ. ಯಾವ ರೀತಿ ನಾವು ನಮ್ಮ ಮತವನ್ನು ಚಲಾಯಿಸಬೇಕಂತೇಳಿ ಅವೇರ್ನೆಸ್ ಮಾಡ್ತಾ